ಏನ್ರಪ್ಪ ಎಲ್ಲ ಇಲ್ಲೇ ಸೇರ್ಬಿಟ್ಟಿದ್ದೀರಾ? ನೀನ್ ತಾನೆ ಸಂತು ನೀನ್ ಇಲ್ಲೇ ಇದೆಯಲ್ಲಪ್ಪ. ಮತ್ತೆ ಏನ್ರಿ ಸಮಾಚಾರ? ಏನ್ರಿ ದೊಡ್ಡ ಯಜಮಾನ್ರೆ ಆರಾಮ? ಏನ್ ನಾಳೆ ಸಮಾಚಾರ? ಓಟು ನಾವೆಲ್ಲ ಓಟೆ ಅನ್ನೋದಿಲ್ಲ, ಇದಿರಲ್ಲ ಪ್ರಜೆಗಳು ಹಾಕಿ ಓಟು. ನಾವೆಲ್ಲ ಹಂಗೆಲ್ಲ ಬಿಡಲ್ಲ, ನಾವು ಹೋಗೋರ ನಾಳೆ ಬುದ್ಧಿ ಒಳ್ಳೆಯ ಬುದ್ಧಿ ಓಟು. ಆಯ್ತಪ್ಪ. ಆಮ ಬರ್ತೀನಿ ಹೋಗ ಓಟ. ಎಲ್ಲಿ? ಮನೆಗೆ. ಆಯ್ತಾ? ಬಾಯ್ ಕಕ್ಕ. ಎಳಿಬೇಕಾ? ಈಗ ಬಂದೇನು? ಓನಪ್ಪ. ಊಟ ಆಚೆನೆ ತಿನ್ಕೊಂಬಂದೆ. ದಿನ ಇಂಟ್ರು ಹೋಗುದೇ ಆಯ್ತು. ನನ್ನ ಮಕ್ಕಳು ರಿಪ್ಲೈ ಇಲ್ಲ. 3rd ರ್ಯಾಂಕ್ ಬಂದ್ರು ವೇಸ್ಟೇ. ಸರ್ ನಮಸ್ತೆ. ನಮಸ್ತೆ, ಒಳಗಡೆ ಬನ್ನಿ. ಸರ್ ಜಾಬ್ಗೆ ಅಂತ ಬಂದಿದ್ದು. ಹಾಂ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಸರ್ ರಾಹುಲ್. ಯಾವ ಊರು? ಚಿಕ್ಕಮಂಗ್ಳೂರು ಸರ್. ಪರವಾಗಿಲ್ಲ, ನೀವು ತುಂಬ ಸರ್ಕಾರಿ ಪರೀಕ್ಷೆಗಳನ್ನೆಲ್ಲ ಬರೆದಿದ್ದೀರಾ. ಹೌದು ಸರ್, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಹೌದರೆ, ಒಂದು ಪ್ರಶ್ನೆ. ಈಗ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಪ್ರಚಲಿತ ವಿದ್ಯಮಾನ ಮತದಾನದ ಬಗ್ಗೆ? ಸರ್ ಈಗ ಮತ ಎಲ್ಲ ಯಾರು ಹಾಕ್ತಾರೆ ಸರ್? ಎಲ್ಲ ಇದ್ದಾಗೆ ಇದ್ದಾರೆ. ಶ್ರೀಮಂತರೆಲ್ಲ ಶ್ರೀಮಂತರಾಗಿದ್ದಾರೆ, ಬಡವರೆಲ್ಲ ಬಡವರಾಗಿದ್ದಾರೆ. ನೀವು ಅನ್ಕೊಂಡಿರೋದು ತಪ್ಪು. ಇಲ್ಲಿ ನಾವು ನಿಮಗೆ ಹೇಳ್ತೀವಿ, ಹೇಳಿ ಕಳಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಏನಾಯ್ತು? ಏನಿಲ್ಲಪ್ಪ. ಓಟ್ ಹಾಕಿಲ್ಲ ಅಂದರೆ ನಮ್ಮಂಥ ಪ್ರಜೆಗಳಿಗೆ ಇದಾ ಪರಿಣಾಮ. ಮತದಾನ ಮಾಡಲೇಬೇಕು. ಅಪ್ಪ ಅಪ್ಪ, ಓಟ್ ರೆಡಿ ಅಕ್ಕ? ಓಟ್ ಹಾಕಕ್ಕೆ ಕಾಣಪ್ಪ. ಹಲೋ, ಎಲ್ಲೋಗ್ತಿದ್ಯೋ? ಇನ್ನೇ ತಾನೆ ಬರಲ್ಲ ಅಂದ್ಯಲ್ಲೋ. ಮನುಷ್ಯನ ದೇಹಕ್ಕೆ ರಕ್ತ ಮತ್ತು ಬೆನ್ನೆಲುಬು ಎಷ್ಟು ಮುಖ್ಯನೋ ಹಾಗೆ ನಮ್ಮ ದೇಶಕ್ಕೆ ಸೈನಿಕ ಮತ್ತು ರೈತ. ಈಗ ಅವರಿಗೆ ಶಕ್ತಿ ತುಂಬುವ ಸಮಯ ಬಂದಿದೆ, ಅದು ಸರಿಯಾದ ಮತದಾನದ ಮೂಲಕ. ಯುವಕರೇ, ಏಳಿ ಎದ್ದೇಳಿ. ದಾನಗಳಲ್ಲಿ ಅತ್ಯಂತ ಮಹಾದಾನ ಮತದಾನ.